ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಶುಭಗಳು. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ಕಳೆದ ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಿದ್ದೀರಾ? ಚೆನ್ನಾಗಿದ್ದೀರಾ? ನೋಡಿ ಪ್ರಿಯರೇ, ನಾವು ಕ್ಷೇಮವಾಗಿರಬೇಕೆಂದು, ಆಶೀರ್ವಾದಕರವಾಗಿರಬೇಕೆಂದು, ಆನಂದವಾಗಿರಬೇಕೆಂದು ನಮ್ಮ ಕರ್ತನು ನಮಗೋಸ್ಕರ ಎಲ್ಲವನ್ನೂ ಮಾಡಿದ್ದಾರೆ. ನಾವು ಆತನಿಗೆ ಬೇಡಿಕೊಳ್ಳದೆ, ಆತನಿಗೆ ಕೇಳದೆ, ಆತನಿಗೆ ನಾವು ಭಿನ್ನಹ ಮಾಡದೆ ಅನೇಕ ಸಾರಿ ನಾವು ನಮ್ಮ ಸಮಸ್ಯೆಗಳಲ್ಲಿಯೇ ಉಳ್ಕೊಳ್ತಿದ್ದೇವೆ. ಚಿಕ್ಕ ಪ್ರಾರ್ಥನೆಯೊಂದಿಗೆ ವಾಕ್ಯ ಧ್ಯಾನಿಸುತ್ತಾ ಆತನಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ದಿವಸ ನಮಗೆ ಕೊಟ್ಟಿದ್ದೀರಿ. ಮತ್ತೆ ಇನ್ನೆಷ್ಟೋ ವಿಷಯಗಳನ್ನು ನಾವು ಎದುರುಗೊಳ್ಳಬೇಕಾಗಿದೆ. ನಿಮ್ಮ ಕೃಪೆ ನಮಗೆ ಎಷ್ಟೋ ಅಗತ್ಯವುಳ್ಳದಾಗಿದೆ. ಅನುದಿನವೂ ನಿನಗೆ ನೂತನ ವಾತ್ಸಲ್ಯ ಅನುಗ್ರಹಿಸುವೆನು. ಅನುದಿನವೂ ನಿನ್ನ ಮಂದಿರದಲ್ಲಿ ಕಾದುಕೊಂಡಿರುವವನು ಧನ್ಯನು ಎಂದು ವಾಕ್ಯ ಹೇಳುವಂತೆಯೇ ಈ ಸಮಯದಲ್ಲಿ ನಿಮ್ಮ ಮಾತು ಕೇಳಲು ಆಸಕ್ತರಾಗಿರುವಂತಹ ಪ್ರತಿಯೊಬ್ಬರನ್ನು ಸಂಧಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ. ಆಮೇನ್. ಬನ್ನಿ ಪ್ರಿಯರೇ, ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಆದರೆ ಸಡನ್ನಾಗಿ ಒಂದು ವಾರ್ತೆ ಕೇಳಿದ್ದೇನೆ, ನನ್ನ ಮನಸ್ಸು ಹಾಳಾಯಿತು. ಒಂದು ವಾಟ್ಸಪ್ ಮೆಸೇಜ್ ಬಂತು. ಅಂದಿನಿಂದ ನನಗೆ ಬಹಳ ಗಲಿಬಿಲಿಯಾಗಿದ್ದೇನೆ, ಚಿಂತಾಜನಕನಾಗಿದ್ದೇನೆ, ಗೊಂದಲಕ್ಕೊಳಗಾಗಿದ್ದೇನೆ. ಒಂದು ಫೋನ್ ಕಾಲ್ ಬಂದಿದೆ. ಅವರೊಂದಿಗೆ ಮಾತಾಡಿದ ನಂತರ ನನ್ನ ಮನಸ್ಸೆಲ್ಲ ಪೂರ್ತಿಯಾಗಿ ಹಾಳಾಯಿತು ಎಂಬುದಾಗಿ ಕೆಲವರು ಹೇಳ್ತಾರಲ್ಲವೇ. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣವೇ ದಯವಿಟ್ಟು ಎಂಥ ಸಮಾಚಾರಗಳನ್ನು ನಾವು ಕೇಳಿಸಿಕೊಂಡಿದ್ದೇವೆ ಎನ್ನುವುದಕ್ಕಿಂತಲೂ, ಯಾರ ಬಳಿಯಿಂದ ವಾರ್ತೆ ಬಂದವು ಎನ್ನುವುದಕ್ಕಿಂತಲೂ, ನನ್ನ ದೇವರು ನನಗೆ ಈ ದಿನ ಏನನ್ನು ಹೇಳುತ್ತಾರೆ, ನಾನೇನ್ ಮಾಡಬೇಕು ಎನ್ನುವುದನ್ನು ಕಂಡುಕೊಂಡು ದೇವರ ಸನ್ನಿಧಿಯನ್ನು ಹೊಂದಿಕೊಂಡು ಆತನ ಕೃಪೆಯನ್ನು ಬೇಡಿಕೊಳ್ಳುವುದಾದರೆ ನಾವು ಎದುರುಗೊಳ್ಳುವವುಗಳೆಲ್ಲವನ್ನು ಬಹು ಸುಲಭವಾಗಿ ಪರಿಷ್ಕರಿಸಿಕೊಳ್ಳಬಹುದು. ಬೈಬಲ್ನಲ್ಲಿ ಹಿಜ್ಕೀಯ ಎಂಬ ಒಬ್ಬ ರಾಜನಿದ್ದಾನೆ. ರಾಜನು ಅಂದ್ರೆ ಬಹಳ ಜನ ರಾಜರು ಅನ್ನುವಾಗ ಬಹಳ ಶ್ರೇಷ್ಠರು ಅಂದುಕೊಳ್ತೇವೆ. ಆದರೆ ಅವರ ತೊಂದರೆಗಳೇನೆಂದು ನಮಗೆ ಗೊತ್ತಿಲ್ಲವಲ್ಲ. ಎಷ್ಟು ಜನರಿಗೆ ಸರಿಪಡಿಸಬೇಕು, ಎಷ್ಟು ಜನರಿಗೆ ಸಮಾಧಾನ ಪಡಿಸಬೇಕು. ಪ್ರಸ್ತುತ ಇರುವಂತಹ ದೇಶಗಳಲ್ಲಿ, ಪ್ರಜಾಪ್ರಭುತ್ವ ಇರುವಂತಹ ದೇಶಗಳಲ್ಲಿ ಅಧಿಕಾರಿಗಳು ದೂಷಿಸುವಂಥವರು, ನಿಂದಿಸುವಂಥವರು, ವಿಮರ್ಶಿಸುವಂಥವರು ಗುಂಪು ಗುಂಪಾಗಿ ಇರುತ್ತಾರಲ್ಲವೇ. ದೇಶದ ಯಾವುದೇ ಮೂಲೆಯಲ್ಲಿ ಯಾವುದೇ ಸಮಸ್ಯೆ ಬರುವಾಗ ಅದರ ಪರಿಣಾಮವಾಗಲಿ, ಅದರ ಎಫೆಕ್ಟ್ ಆ ನಾಯಕರ ಮೇಲಿರುತ್ತೆ ಅಲ್ಲವೋ. ಅದಕ್ಕೆ ಪ್ರವಾಹ ಪೀಡಿತರಾಗಿ ಕಷ್ಟದಲ್ಲಿರುವವರು ನಮಗೆ ಯಾರು ಬಂದು ಸಹಾಯ ಮಾಡ್ತಾ ಇಲ್ಲವೆಂದು ಸರ್ಕಾರಕ್ಕೆ ದೂಷಿಸ್ತಾರೆ ಹೊರತು ದೇವರೇ ನಮಗೆ ಸಹಾಯ ಮಾಡಿರಿ ಎಂದು ಬೇಡಿಕೊಳ್ಳುವವರು ಎಷ್ಟು ಜನ ಇದ್ದಾರೆ. ಅದಕ್ಕಾಗಿಯೇ ನಾವು ಲೋಕದಲ್ಲಿ ಎದುರಿಸುವಂತಹ ಸಮಸ್ಯೆಗಳಿಗೆ ಮನುಷ್ಯರು ಪರಿಷ್ಕಾರ ಮಾಡಬೇಕೆಂದು ಬಯಸುವುದಾದರೆ ನಮಗೆ ಸಮಸ್ಯೆಗಳು ಸಮಸ್ಯೆಗಳಾಗಿಯೇ ಉಳ್ಕೊಳ್ತವೆ. ಖಚಿತವಾಗಿಯೂ ಈ ಲೋಕದಲ್ಲಿ ಹೋರಾಟಗಳು ಇರುತ್ತವೆ, ಶತ್ರುತ್ವಗಳಿರುತ್ತವೆ. ನಾವು ಕ್ರಿಸ್ತನ ಮಕ್ಕಳಾಗಿರುವುದರಿಂದ ನಮ್ಮ ಮನಸ್ಸಾಕ್ಷಿಯನ್ನು ಕಾಪಾಡಿಕೊಳ್ಳಬೇಕಾದದರಿಂದ ಏನೇ ಸಂಭವಿಸುವಾಗ ಅದರ ಪರಿಣಾಮ ನಮ್ಮ ಮೇಲೆ ಕೂಡ ಬೀರುತ್ತದೆ. ಎಲೆ ಹೋಗಿ ಮುಳ್ಳಿನ ಮೇಲೆ ಬಿದ್ದರೂ, ಮುಳ್ಳು ಹೋಗಿ ಎಲೆಯ ಮೇಲೆ ಬಿದ್ದರೂ ಮುಳ್ಳಿಗೆ ನಷ್ಟ ಎನ್ನುವಂತೆಯೇ ಯಾರಿಗೇ ಆಗಲಿ ನಾವು ದೂಷಿಸುವಾಗ, ಯಾರಿಗೇ ಆಗಲಿ ನಾವು ಸಮಸ್ಯೆಯಾಗಿ ತಯಾರಾಗುವಾಗ ಅದು ನಮಗೆ ನಷ್ಟ. ಇತರರು ನಮಗೆ ಸಮಸ್ಯೆಯಾಗಿ ಮಾರ್ಪಡುವಾಗ ಅದೇ ನಮಗೆ ಬಾಧೆ. ಈ ಹಿಜ್ಕೀಯ ರಾಜನಿಗೆ ಎಷ್ಟೋ ಸಮಸ್ಯೆಗಳಿದ್ದವು. ಸುತ್ತಲಿರುವ ರಾಜರುಗಳು, ಅಸೂಯೆ ಪಡುವ ರಾಜರುಗಳು ದಾಳಿ ಮಾಡುವಂಥದ್ದು ಸರ್ವಸಾಧಾರಣವಾಗಿತ್ತು. ಅವರಲ್ಲಿ ಒಬ್ಬ ರಾಜನಿದ್ದನು, ದೇವರ ಮಕ್ಕಳನ್ನು ದ್ವೇಷಿಸುವವನಾಗಿದ್ದನು. ಯಾವಾಗ ನೋಡಿದ್ರೂ ಅವರ ಮೇಲೆ ಹೋರಾಟ ಮಾಡುವವನಾಗಿದ್ದನು. ದೇವರನ್ನು ದೂಷಿಸುತ್ತಾ, ದೇವರ ಮಕ್ಕಳನ್ನು ದೂಷಿಸುತ್ತಾ, ಆ ರಾಜನನ್ನು ಬೆದರಿಸುತ್ತಾ, ನಾನು ನಿನ್ನ ವಿರುದ್ಧವಾಗಿ ಯುದ್ಧಕ್ಕೆ ಬರುತ್ತೇನೆ, ನೀನು ಹೇಗೆ ರಕ್ಷಿಸಲ್ಪಡುತ್ತೀ, ನಿನ್ನ ದೇವರು ಹೇಗೆ ಸಹಾಯ ಮಾಡುತ್ತಾರೆ ನೋಡೋಣ ಎಂಬುದಾಗಿ ಒಂದು ಪತ್ರ ಬರೆದು ಕಳಿಸುತ್ತಾನಂತೆ. ಆ ಪತ್ರ ಓದಿದ ತಕ್ಷಣವೇ ಪಾಪ ರಾಜನವರಿಗೆ ಮನಸ್ಸು ಭಯವೆನಿಸುತ್ತದೆ, ಬಾಧೆ ಅನಿಸುತ್ತದೆ. ಯಾಕೆಂದರೆ ಶತ್ರು ಬಲಿಷ್ಠನಾಗಿರುವಾಗ, ಯುದ್ಧ ಮಾಡಲು ನಮ್ಮ ಬಲ ಸಾಲದಿರುವಾಗ ಮುಖ್ಯವಾಗಿ ನಾವು ಕಳವಳ ಪಡುವುದು ತಪ್ಪಿದಲ್ಲವಲ್ಲ. ಈ ಲೋಕದಲ್ಲಿರುವ ಅಧಿಕಾರಿಗಳು ನಮಗಿಂತಲೂ ಬಲಿಷ್ಠರೇ. ಇಹಲೋಕ ಅಧಿಕಾರಿಯಾಗಿರುವ ಸೈತಾನನು ಖಚಿತವಾಗಿ ಮಾನವರಾಗಿರುವ ನಮಗಿಂತಲೂ ಅವನು ಬಲಿಷ್ಠನಾಗಿದ್ದಾನೆ. ಅದಕ್ಕೆ ಸೈತಾನನನ್ನು, ಸರ್ವವನ್ನೂ ಜಯಿಸಿರುವಂತಹ ಕರ್ತನು ನಮ್ಮ ಪಕ್ಷದಲ್ಲಿರುವಾಗ ನಾವು ಬಲಹೀನರಾಗಿದ್ರೂ ಕೂಡ ಬಲವಂತರಾಗಿರುತ್ತೇವೆ. ಅದಕ್ಕೆ ಕರ್ತನ ಸನ್ನಿಧಿಯನ್ನು ಕೋರಿಕೊಳ್ಳಬೇಕು, ಆತನ ಸಹಾಯವನ್ನು ಕೋರಿಕೊಳ್ಳಬೇಕು. ಆಗ ನಾವು ದೇವರ ವಾಕ್ಯದಿಂದ ಎಚ್ಚರಿಸಲ್ಪಡುತ್ತೇವೆ. ಈ ರಾಜನು ಆ ಪತ್ರವನ್ನು ಓದಿ ಏನ್ ಮಾಡಿದನು ನೋಡಿ. 2ನೇ ಅರಸುಗಳು ಪುಸ್ತಕ 19ನೇ ಅಧ್ಯಾಯ ವಚನ 14. ಹಿಜ್ಕೀಯನು ಆ ದೂತರು ತಂದ ಪತ್ರವನ್ನು ತೆಗೆದುಕೊಂಡು ಓದಿದ ನಂತರ ಯೆಹೋವನ ಆಲಯಕ್ಕೆ ಹೋಗಿ ಅದನ್ನು ಯೆಹೋವನ ಮುಂದೆ ತೆರೆದಿಟ್ಟು
ಯೆಹೋವನ ಸನ್ನಿಧಿಯಲ್ಲಿ ಹೀಗೆಂದು ಪ್ರಾರ್ಥಿಸಿದನು. ಏನ್ ಮಾಡಿದನಂತೆ? ಆ ಪತ್ರವನ್ನು ಓದಿ ಭಯಪಡಲಿಲ್ಲ, ಬೆದರಿಕೆಗೆ ಒಳಗಾಗಲಿಲ್ಲ, ಕೋಪದಿಂದ ಉರಿಗೊಳ್ಳಲಿಲ್ಲ, ಇಷ್ಟ ಬಂದ ಆಜ್ಞೆಗಳನ್ನು ಜಾರಿಗೆ ತರಲಿಲ್ಲ, ಪ್ರತಿಸ್ಪಂದಿಸಲಿಲ್ಲ. ಆದರೆ ಆ ಪತ್ರವನ್ನು ತೆಗೆದುಕೊಂಡು ಹೋಗಿ ದೇವರ ಆಲಯದೊಳಕ್ಕೆ ಹೋಗಿ ಆಲಯದಲ್ಲಿ ಆ ಪತ್ರವನ್ನು ತೆರೆದಿಟ್ಟು ಪ್ರಾರ್ಥಿಸ್ತಿದ್ದಾನೆ. ಇದೊಂದು ಆ ತೋರುವಿಕೆಗೆ ಒಂದು ಕ್ರಿಯೆಯಂತೆ ಕಾಣಿಸುತ್ತೆ. ಆದರೆ ಆ ರಾಜನ ನಂಬಿಕೆಗೂ ಅವನ ಒಂದು ಸ್ಫೂರ್ತಿಗೂ ಅವನ ಅವಗಾಹನಕ್ಕೂ ಗುರುತಾಗಿದೆ. ನಾವು ಕೂಡ ನಮಗೆ ಬರುವಂತಹ ಬೆದರಿಕೆಗಳಿಗಾಗಲಿ, ನಮಗೆದುರಾಗುವಂತಹ ಸಮಸ್ಯೆಗಳಿಗಾಗಲಿ, ನಾವು ಮಾಡಬೇಕಾದ ಹೋರಾಟ ಯುದ್ಧಗಳ ವಿಷಯದಲ್ಲಾಗಲಿ, ಆ ಎಲ್ಲಾ ವಿಷಯಗಳನ್ನು ನಾವು ದೇವರ ಸನ್ನಿಧಿಗೆ ತೆಗೆದುಕೊಂಡು ಹೋಗಬೇಕು. ಅಲ್ಲಿ ತೆರೆದಿಟ್ಟು ಬಹಳಷ್ಟು ಸಾರಿ ನಮಗೆ ಈ ಟೆಲಿವಿಷನ್ ಪ್ರೋಗ್ರಾಮ್ಸ್ಗಳಿಗಾಗಿ ಒಂದು ಕಾಲದಲ್ಲಿ, ಇವಾಗ ಯಾರೂ ಪತ್ರ ಬರೀತಾ ಇಲ್ವಲ್ಲ, ಕೆಲವೊಂದು ಸಾವಿರಾರು ಪೋಸ್ಟ್ ಕಾರ್ಡ್ಗಳು, ಇಂಗ್ಲೆಂಡ್ ಲೆಟರ್ಸ್ಗಳು ಬರ್ತಾ ಇದ್ವು. ಆ ಲೆಟರ್ಸ್ಗಳು ಕುಪ್ಪೆ ಕುಪ್ಪೆಯಾಗಿ ಬರ್ತಾ ಇದ್ವು. ಪ್ರತಿ 6 ತಿಂಗಳುಗಳಿಗೆ ಒಂದು ರಾಶಿ ರಾಶಿಯಾಗಿರ್ತಾ ಇದ್ವು. ಬಹಳ ಸಾರಿ ನಾವು ಮಾಡ್ತಿರೋದೇನೆಂದ್ರೆ, ಆನಿವರ್ಸರಿ ಸಂದರ್ಭದಲ್ಲಿ ಆ ವರ್ಷದಲ್ಲಿ ಇಲ್ಲವೇ 6 ತಿಂಗಳಲ್ಲಿ ಬಂದಿರುವಂತಹ ಪತ್ರಗಳೆಲ್ಲವನ್ನು ಕಂತೆಯಾಗಿ ಕಟ್ಟಿ ಒಂದು ಸ್ಟೇಜ್ ತರಹ, ಒಂದು ವೇದಿಕೆಯ ತರಹ, ಅವರೆಲ್ಲರ ಹೆಸರು ನಮಗೆ ನೆನಪಿಲ್ಲದೆ ಇರಬಹುದು, ಅವರ ಸಮಸ್ಯೆಗಳೆಲ್ಲವನ್ನು ಪರಿಷ್ಕರಿಸದೇ ಇರಬಹುದು, ಆದರೆ ಅವೆಲ್ಲವುಗಳನ್ನು ಆಲಯದ ವೇದಿಕೆಯ ಮೇಲೆ ಇಟ್ಟು ಸಭಿಕರೆಲ್ಲರೂ ಸೇರಿ ಪ್ರಾರ್ಥಿಸುತ್ತಿದ್ದೆವು. ಕೈಗಳನ್ನು ಚಾಚಿ, ದೇವರೇ, ಈ ಪತ್ರ ಬರೆದಿರುವ ವ್ಯಕ್ತಿಗಳನ್ನು ನೋಡಿರಿ, ಅವರ ಬಾಧೆಯನ್ನು ನೋಡಿರಿ ಎಂದು ಮಾಡಿದಂತಹ ಪ್ರಾರ್ಥನೆಗಳಿಗೆ ಎಷ್ಟೋ ಅದ್ಭುತವಾದ ಉತ್ತರಗಳು ಬಂದವು ಎಂದು ಆ ನಂತರ 2-3 ವರ್ಷಗಳವರೆಗೂ ಅವುಗಳ ಉತ್ತರ ನಮಗೆ ಸಾಕ್ಷಿಗಳ ರೂಪದಲ್ಲಿ ನಾವು ಕೇಳ್ತಾ ಇದ್ದೆವು. ನಾವು ದೇವರ ಸನ್ನಿಧಿಗೆ ತೆಗೆದುಕೊಂಡು ಬರುವಂಥದ್ದು ಯಾವುದೇ ಆಗಿರಲಿ, ಅದಕ್ಕೆ ಪರಿಷ್ಕಾರ ದೊರಕುತ್ತದೆ. ನಾವೇ ಪರಿಷ್ಕರಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡುವಾಗ ಮತ್ತಷ್ಟು ಚಿಕ್ಕಲ್ಲಿ ಸಿಕ್ಕಾಕೊಳ್ತೇವೆ. ಹಿಜ್ಕೀಯ ದೇವರನ್ನು ಪ್ರೀತಿಸುವುದನ್ನು ಕಲಿಯುತ್ತಾನೆ, ದೇವರನ್ನು ನಂಬುತ್ತಾನೆ, ದೇವರ ಆಲಯವನ್ನು ಪ್ರೀತಿಸ್ತಾನೆ, ದೇವರ ಸೇವಕರನ್ನು ಪ್ರೀತಿಸ್ತಾನೆ, ದೈವ ಸೇವಕರನ್ನು ಪ್ರೀತಿಸ್ತಾನೆ. ಪ್ರಾರ್ಥನೆ ಕಲಿತುಕೊಂಡ ಪ್ರತಿಯೊಂದಕ್ಕೂ ಪ್ರಾರ್ಥಿಸುತ್ತಾ ಇದ್ದ. ನೀನು ಸಾಹಿತಿ ಅಂದಾಗ ಪ್ರಾರ್ಥಿಸ್ತಾನೆ, ವೈರಿ ಯುದ್ಧಕ್ಕಾಗಿ ಬರುವಾಗ ಪ್ರಾರ್ಥಿಸ್ತಾನೆ. ಯಾರೇ ಯಾವುದೇ ಹೋರಾಟದಲ್ಲಿ ಸ್ಥಿತಿಗತಿಯಲ್ಲಿದ್ದರೂ ಕೂಡ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವುದರ ಶಕ್ತಿ ಗುರುತಿಸಿರುವುದರಿಂದ ಆ ಅಶೂರ್ಯದ ಅರಸನು ಬರೆದಿರುವಂತಹ ಆ ಪತ್ರವನ್ನು ತೆಗೆದುಕೊಂಡು ಹೋಗಿ ದೇವರ ಸನ್ನಿಧಿಯಲ್ಲಿ ತೆಗೆದಿಟ್ಟು ಪ್ರಾರ್ಥನೆ ಮಾಡುತ್ತಾನೆ. ಯೆಹೋವನ ಸನ್ನಿಧಿಯಲ್ಲಿ ಹೀಗೆಂದು ಪ್ರಾರ್ಥಿಸುತ್ತಾನೆ, ಯೆಹೋವನೇ, ಕೆರೂಬಿಗಳ ಮೇಲೆ ಆಸೀನನಾಗಿರುವಾತನೇ, ಇಸ್ರಾಯೇಲ್ ದೇವರೇ, ಯೆಹೋವನೇ, ಎಲ್ಲ ಭೂರಾಜರುಗಳನ್ನು ಆಳುವ ದೇವರು ನೀನೊಬ್ಬನೇ, ಪರಲೋಕ ಭೂಲೋಕಗಳನ್ನು ಉಂಟುಮಾಡಿದವನು ನೀನೇ. ಯೆಹೋವನೇ, ಕಿವಿಗೊಟ್ಟು ಕೇಳು, ಯೆಹೋವನೇ, ಕಣ್ಣಿಟ್ಟು ನೋಡು, ಜೀವಸ್ವರೂಪ ದೇವರಾದ ನಿನ್ನನ್ನು ನಿಂದಿಸುವುದಕ್ಕೋಸ್ಕರ ಸನ್ಹೇರೀಬನು ಹೇಳಿ ಕಳಿಸಿರುವ ಅವನ ಮಾತುಗಳನ್ನು ಮನಸ್ಸಿಗೆ ತಂದುಕೋ. ಸನ್ಹೇರೀಬನು ಎಂಬ ರಾಜನು ಕಳುಹಿಸಿರುವ ಈ ಮಾತುಗಳು, ಅಂದರೆ ಆ ಪತ್ರವನ್ನು ತೆರೆದಿಟ್ಟು ಏನೆಂದು ಪ್ರಾರ್ಥಿಸ್ತಿದ್ದಾನೆ? ಭೂಮಿ ಆಕಾಶಗಳನ್ನು ಸೃಷ್ಟಿಸಿರುವಂತಹ ಯೆಹೋವನೇ, ಯಾರೇ ಆಗಲಿ ನಿನ್ನ ವಿರುದ್ಧವಾಗಿ ಬರುವುದಕ್ಕಾಗಿ, ನಿನ್ನ ಪ್ರಜೆಗಳ ವಿರುದ್ಧ ಬರುವುದಕ್ಕಾಗಿ ಧೈರ್ಯ ಮಾಡೋರು, ಭೂಮಿ ಆಕಾಶಗಳನ್ನು ಸೃಷ್ಟಿಸಿರುವ ಇಸ್ರಾಯೇಲ್ ದೇವರೇ, ಅದ್ವಿತೀಯ ದೇವರೇ, ಏಕೈಕ ದೇವರೇ. ಅದ್ವಿತೀಯ ಅಂದರೆ ಏಕೈಕ ದೇವರು. ನೀನು ಲೋಕದಲ್ಲಿರುವ ಸಕಲ ರಾಜ್ಯರುಗಳನ್ನು ಆಳುವಾತನಾಗಿದ್ದೀ. ದೇಶಕ್ಕೆ ಒಬ್ಬ ರಾಜನಿರಬಹುದೇನೋ, ಆದರೆ ಸಕಲ ಪ್ರಪಂಚಕ್ಕೆ ರಾಜನಾಗಿರುವಾತನು ನೀನು. ಹೀಸ್ ಆನ್ ದ ಥ್ರೋನ್, ಸಿಂಹಾಸನ ಆಸೀನರುಡನಾದ ದೇವರಾಗಿದ್ದಾರೆ. ಪ್ರತಿ ಅಧಿಕಾರವು ಮೇಲಿನಿಂದ ಇಳಿದು ಬರುತ್ತದೆ. ಅದು ಅನ್ಯರಿಗಾಗಲಿ, ಹೊಸಬರಿಗಾಗಲಿ, ಹಳೆಯವರಿಗಾಗಲಿ, ಒಳ್ಳೆಯವರಿಗಾಗಲಿ, ಕೆಟ್ಟವರಿಗಾಗಲಿ. ಅಧಿಕಾರ ಎನ್ನುವಂಥದ್ದು, ಆಧಿಪತ್ಯ ಎನ್ನುವಂಥದ್ದು ದೇವರ ವಶದಲ್ಲಿದೆ. ಆತನು ಯಾರನ್ನು ಕನಿಕರಿಸಬೇಕೋ ಅವರನ್ನು ಕನಿಕರಿಸುತ್ತಾನೆ, ಯಾರನ್ನು ಹೆಚ್ಚಿಸಬೇಕೋ ಅವರನ್ನು ಹೆಚ್ಚಿಸುತ್ತಾನೆ. ನಾವು ದೇವರ ಮಕ್ಕಳಾಗಿರುವ ನಾವು, ದೇವರು ಆರಿಸಿಕೊಂಡಿರುವಂತಹ ನಾವು ದೇವರನ್ನು ಘನಪಡಿಸದಿದ್ದರೆ, ಆತನ ಬೆಲೆಯನ್ನು ಅರಿಯದೇ ಇದ್ದರೆ, ಆತನ ಅಧಿಕಾರಕ್ಕೆ ವಿಧೇಯರಾಗದಿದ್ದರೆ, ಅನೇಕ ಸಾರಿ ದೇವರು ಹೊಸ ಮತ್ತು ಹಳೆ ಒಡಂಬಡಿಕೆಯಲ್ಲಿಯೂ ಕೂಡ, ಪ್ರಸ್ತುತ ದಿನಗಳಲ್ಲಿಯೂ ಕೂಡ, ಅನ್ಯರಾದಾಗಿಯೂ ಕೂಡ ಅವರಿಗೆ ಅಧಿಕಾರ ಕೊಟ್ಟು ತನ್ನ ಪ್ರಣಾಳಿಕೆಗಳು ನೆರವೇರುವ ಹಾಗೆ ಕಾರ್ಯ ಮಾಡುವುದನ್ನು ನಾವು ಈ ದಿನಕ್ಕೂ ಕೂಡ ನೋಡ್ತಿದ್ದೇವೆ.
ಎಷ್ಟು ಜನ ಈ ದಿನ ನಮ್ಮ ಜೀವಿತದಲ್ಲಿ ದೇವರ ಮೇಲೆ ಆಧಾರಗೊಳ್ಳುವುದನ್ನು ಕಲಿತುಕೊಂಡಿದ್ದೇವೆ? ಪ್ರಾರ್ಥಿಸುವುದಾದರೆ ಪ್ರತಿಫಲ ದೊರಕುತ್ತದೆ ಎಂದು ಎಷ್ಟು ಜನ ನಂಬುತ್ತಿದ್ದೇವೆ? ದೇವರ ಮುಂದೆ ತಂದು ಆತನಿಗೆ ಮಾಡಿಕೊಂಡಿರುವಂತಹ ಪ್ರಾರ್ಥನೆ ವಿಜ್ಞಾಪನೆಗಳು ಖಚಿತವಾಗಿ ಆತನು ಅವುಗಳಿಗೆ ಉತ್ತರ ಕೊಡುತ್ತಾನೆ ಎಂದು ಎಷ್ಟು ಜನ ನಂಬುತ್ತಿದ್ದೇವೆ? ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ ಎಂದು ಎಷ್ಟು ಜನ ನಂಬುತ್ತಿದ್ದೇವೆ? ಅಷ್ಟಕ್ಕೂ ನಾವು ಆರಾಧಿಸುವಂತಹ, ನಾವು ನಂಬುವಂತಹ ದೇವರು ಎಂತಹ ದೇವರಾಗಿದ್ದಾರೆ! ಆತನು ಜೀವವುಳ್ಳ ದೇವರಾಗಿದ್ದಾನೆ, ಸಮಸ್ತ ಅಧಿಕಾರವುಳ್ಳಾತನಾಗಿದ್ದಾನೆ. ಆತನು ಭೂಮಿ ಆಕಾಶಗಳನ್ನು ಸೃಷ್ಟಿಸಿದಾತನಾಗಿದ್ದಾನೆ. ಆತನು ಅದ್ವಿತೀಯ ದೇವರಾಗಿದ್ದಾನೆ. ಆತನಿಗೆ ಅಸಾಧ್ಯವಾದದ್ದೊಂದೂ ಇಲ್ಲ. ನಿಜವಾಗಲೂ ನಮ್ಮ ದೇವರು ಎಷ್ಟು ದೊಡ್ಡವರು ಎಂಬುದಾಗಿ ನಾವು ಗ್ರಹಿಸುವುದಾದರೆ ಅಷ್ಟೊಂದು ನಾವು ಧೈರ್ಯದಿಂದಿರಲು ಸಾಧ್ಯವಾಗುತ್ತೆ. ನಮ್ಮ ಮುಂದೆ ದೊಡ್ಡದಾಗಿರುವಂತಹ ಸಮಸ್ಯೆಗಳು ನಮಗೆ ದೊಡ್ಡದಾಗಿ ಕಾಣಿಸಿಕೊಳ್ಳಬಹುದು, ಆದರೆ ದೇವರ ದೃಷ್ಟಿಗೆ ಎಷ್ಟೋ ಅಲ್ಪವಾಗಿರುತ್ತವೆ ಎಂದು ಗುರುತಿಸುವುದಾದರೆ ನಂಬಿಕೆಯಿಂದ ಪ್ರಾರ್ಥಿಸುವವರಾಗಿರುತ್ತೇವೆ. ಜಯವನ್ನು, ಬಿಡುಗಡೆಯನ್ನು ನೋಡುತ್ತೇವೆ. ನಿಮ್ಮ ಜೀವಿತದಲ್ಲಿಯೂ ನೀವು ಎದುರಿಸುವ ಯಾವುದಾದ್ರೂ ಸಮಸ್ಯೆಗಳಿವೆಯಾ? ಈ ದಿನ ಬಹಳಷ್ಟು ಜನ ನಾನಾ ವಿಧವಾದ ತೊಂದರೆಗಳಿಗೆ ಒಳಗಾಗ್ತಿದ್ದಾರೆ. ಬಹಳಷ್ಟು ಸಾರಿ ನಮಗೆ ನೋಟಿಸ್ಗಳು ಬರ್ತವೆ. ಈ ನಿಮ್ಮ ಕಂತನ್ನು ಕಟ್ಟಿರಿ, ಈ ಡ್ಯೂಸ್ ಅನ್ನು ಕಟ್ಟಿರಿ, ನೀವು ನಿಮ್ಮ EMI ಕಟ್ಟದಿದ್ದರೆ ನಿಮ್ಮ ವಸ್ತು ಇಲ್ಲವೇ ನಿಮ್ಮ ಮನೆಯನ್ನು ಜಪ್ತಿ ಮಾಡಿಕೊಳ್ತೇವೆ, ಇಲ್ಲವೇ ವಸೂಲಿ ಮಾಡ್ತೇವೆ, ನಿಮ್ಮ ಮೇಲೆ ಆಕ್ಷನ್ ತೆಗೆದುಕೊಳ್ತೇವೆ. ಹೀಗೆ ಕೆಲವು ಸಾರಿ ಬಹಳಷ್ಟು ಜನ ನಾವು ಬೇಡಿದರೂ ಕೂಡ ಕೊಡದೇ ಇರುವಾಗ ನಾವು ನಿಮ್ಮ ಮಗಳನ್ನು ನಿಮ್ಮ ತವರು ಮನೆಗೆ ನಾವು ಕಳಿಸಿಕೊಡುತ್ತೇವೆ ಅನ್ನುತ್ತಾರೆ. ನೋಡಿ, ಭಾರತ ದೇಶದಲ್ಲಿ ಮದುವೆಯಾದ ನಂತರ ವರದಕ್ಷಿಣೆ ಕೊಡದೇ ಇರುವುದಕ್ಕಾಗಿ ಅನೇಕ ಸಾರಿ ತಮ್ಮ ಸೊಸೆಗೆ ತವರು ಮನೆಗೆ ಕಳಿಸಿಕೊಡುವಂಥದ್ದು ಎನ್ನುವಂಥದ್ದು, ಕುಟುಂಬ ಒಡೆದು ಹಾಕುವಂಥದ್ದು ಈ ದಿನ ಅನೇಕ ಸ್ಥಳಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರ ಮಕ್ಕಳೆಂದು ಕರೆದುಕೊಂಡವರಲ್ಲಿ ಕಾಣ್ತಿದ್ದೇವೆ. ಹೆಣ್ಮಗು ಹುಟ್ಟಿದೆ, ಹಾಗಾಗಿ ನೋಡಲು ಬರುವುದಿಲ್ಲ ಎಂಬುದಾಗಿ ಹೇಳುವಂತಹ ಅತ್ತೆ ಮಾವರನ್ನು ನೋಡುವಾಗ ಎಷ್ಟು ವೇದನೆ ಉಂಟಾಗುತ್ತೆ. ಬೇಡವೇ ಬೇಡ, ನನ್ನ ಹೆಂಡತಿಗೆ ನಾನು ಸೇರಿಸಿಕೊಳ್ಳುವುದಿಲ್ಲ ಎಂಬುದಾಗಿ ಹೇಳುವ ಗಂಡನಿರುವಾಗ, ಇಲ್ಲವೇ ಅಂತಹ ಪತ್ರಗಳು, ವಾಟ್ಸಪ್ಗಳು, ಫೋನ್ ಕಾಲ್ಸ್ಗಳನ್ನು ರಿಸೀವ್ ಮಾಡಿದಾಗ, ಅಯ್ಯೋ ನಮ್ಮ ಮಗಳು ಬದುಕೇನಾಗುತ್ತೆ ಎಂದು ಚಿಂತಿಸುತ್ತಾ ಇದ್ದೀರಾ? ಅಯ್ಯೋ ನನ್ನ ಬದುಕೇನಾಗುತ್ತೆ, ತಂದೆ ತಾಯಿಗಳಿಗೆ ಭಾರವಾಗಿದ್ದೇನಲ್ಲವೇ? ಮನೆಯಿಂದ ಓಡಿ ಹೋಗುವವರಾಗಿಯೋ ಇಲ್ಲವೇ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸುವವರಾಗಿದ್ದೀರೋ? ಅದು ಅವಶ್ಯಕತೆ ಇಲ್ಲ. ದೇವರ ಮುಂದೆ ನಿಮ್ಮ ಸಮಸ್ಯೆ ತನ್ನಿ. ಯವ್ವನ ಕಾಲದಲ್ಲಿ ಬೇರ್ಪಟ್ಟಂತಹ ಹೆಂಡತಿಯ ವಿಷಯದಲ್ಲಿ ದೇವರೇ ಉತ್ತರವಾದಿಯಾಗಿ ನಿಮ್ಮ ಪಕ್ಷದಲ್ಲಿರುತ್ತಾರೆಂದು ಹೇಳಿದ್ದಾರೆ. ನಮ್ಮ ಪಕ್ಷದಲ್ಲಿ ನ್ಯಾಯ ಇರುವಾಗ ನಾವು ಯಾವುದಕ್ಕೂ ಭಯಪಡುವ ಅಗತ್ಯ ಇಲ್ಲ ಪ್ರಿಯರೇ. ಕೆಲವರು ಅಧಿಕಾರದಲ್ಲಿರಬಹುದು, ನಮಗಿಂತಲೂ ಬಲಿಷ್ಠರಾಗಿರಬಹುದು. ಅವರು ಎಷ್ಟೇ ವಿಧದಲ್ಲಿ ನಮ್ಮನ್ನು ಅಡಗಿಸಿ ಬಿಡಬೇಕೆಂದು ಪ್ರಯತ್ನಿಸಿದರೂ ಕೂಡ ನೀವು ದೇವರಲ್ಲಿ ನಂಬಿಕೆ ಇಟ್ಟು ನಿಮ್ಮ ಮನಸ್ಸನ್ನು ನಿರ್ದೋಷವಾಗಿ ಕಾಪಾಡಿಕೊಳ್ಳುವುದಾದರೆ, ದೇವರಿಗೆ ನಿಮ್ಮ ಕೇಸ್, ನಿಮ್ಮ ಸಮಸ್ಯೆಯನ್ನು ಒಪ್ಪಿಸಿಕೊಡೋದಾದರೆ, ದೇವರು ಕರ್ತನು ನಿಮಗೆ ಪರಿಷ್ಕಾರ ಕೊಡ್ತಾರೆ. ಹಿಜ್ಕಿಯ ರಾಜನು ದೇವರ ಸನ್ನಿಧಿಯಲ್ಲಿ ಆ ಪತ್ರವನ್ನಿಟ್ಟು ಪ್ರಾರ್ಥನೆ ಮಾಡುತ್ತಾನೆ. ನೀವು ಸಮಯ ಸಿಕ್ಕಾಗ ಇಡೀ ಅಧ್ಯಾಯವೆಲ್ಲ ಓದಿರಿ. ಇದು ಅನುದಿನದ ಧ್ಯಾನವಲ್ಲವೋ? ಹಾಗಾಗಿ ದಿನವಿಡೀ ನೀವು ಧ್ಯಾನ ಮಾಡಬಹುದು. ಕಿವಿಗೊಟ್ಟು ಕೇಳು ದೇವರೇ, ಯೆಹೋವನೇ ಕಣ್ಣು ತೆರೆದು ನೋಡು, ದೃಷ್ಟಿಸಿ ನೋಡು. ಜೀವಸ್ವರೂಪ ದೇವರಾದ ನಿನ್ನನ್ನು ದೂಷಿಸುವುದಕ್ಕಾಗಿ ಸನ್ಹೆರೀಬನು ಕಳಿಸಿಕೊಟ್ಟ ಮಾತುಗಳನ್ನು ಕೇಳು. ಯೆಹೋವನೇ, ಅಶ್ಶೂರ್ಯದ ಅರಸರು ದೇಶ ಜನಾಂಗಗಳನ್ನು ಹಾಳುಮಾಡಿ ಅವರ ದೇವತೆಗಳನ್ನು ಬೆಂಕಿಯಲ್ಲಿ ಹಾಕಿದ್ದು ನಿಜ. ಅವು ದೇವತೆಗಳಲ್ಲ, ಮನುಷ್ಯರು ಕೆತ್ತಿದ ಕಲ್ಲು ಮರಗಳ ಬೊಂಬೆಗಳಷ್ಟೇ. ಅದುದರಿಂದ ಅವುಗಳನ್ನು ಹಾಳು ಮಾಡುವುದು ಅವರಿಗೆ ಸಾಧ್ಯವಾಯಿತು. ಯೆಹೋವನೇ ನಮ್ಮ ದೇವರೇ, ನೀನೊಬ್ಬನೇ ದೇವರೆಂಬುದನ್ನು ಭೂರಾಜ್ಯಗಳೆಲ್ಲವೂ ತಿಳಿದುಕೊಳ್ಳುವಂತೆ ನಮ್ಮನ್ನು ಇವನ ಕೈಯಿಂದ ನಮ್ಮನ್ನು ಬಿಡಿಸು ಎಂದು ಪ್ರಾರ್ಥಿಸಿದನು. ಈ ಅಧ್ಯಾಯವನ್ನು ಪೂರ್ತಿಯಾಗಿ ಓದುವುದಾದರೆ ಎಷ್ಟೋ ಅದ್ಭುತವಾಗಿ ದೇವರು ಹಿಜ್ಕಿಯನ ಪಕ್ಷದಲ್ಲಿ ಇದ್ದು ಶತ್ರು ರಾಜರುಗಳನ್ನು ಸೋಲಿಸುತ್ತಾರೆ. ಅವ್ರು ಹೇಳಿದ್ದೇನೆಂದರೆ, ಆ ರಾಜನ ಬಳಿಗೆ ಹೋದರೆ ಆ ರಾಜನ ದೇವತೆಗಳನ್ನು ನಾವು ಜಯಿಸಿದೆವು, ಇಂಥ ರಾಜನನ್ನು ಜಯಿಸಿದೆವು, ನಿನ್ನನ್ನು ಕೂಡ ಜಯಿಸುತ್ತೇವೆ ಎಂದು ಹೇಳಿದಾಗ, ಜೀವಸ್ವರೂಪ ದೇವರಾದ ನಿನ್ನನ್ನು ಆ ದೇವತೆಗಳೊಂದಿಗೆ ಹೋಲಿಸುತ್ತಾನಲ್ಲವೇ? ನೀನು ಸಮಸ್ತವನ್ನು ಬಲ್ಲಂತಹ ದೇವರು, ಸರ್ವಶಕ್ತನಾದ ದೇವರು, ನೀನು ಅದ್ವಿತೀಯ ದೇವರಲ್ಲವೋ? ನೀನು ನಮ್ಮನ್ನು ಬಿಡಿಸುವುದರ ಮೂಲಕ ನಿಮ್ಮ ನಾಮ ಮಹಿಮೆ ಪಡಿಸಿಕೊಳ್ಳಿರಿ ಎಂದು ಪ್ರಾರ್ಥಿಸ್ತಾನೆ. ನೋಡಿ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡುತ್ತಿರುವಾಗ ನಮ್ಮ ಸ್ವಾರ್ಥ ವಿಷಯಗಳಿಗೋಸ್ಕರ ದೇವರಿಗೆ ಬೇಡಿಕೊಳ್ತಿದ್ದೇವೋ, ಇಲ್ಲವೇ ದೇವರ ನಾಮಕ್ಕೆ ಮಹಿಮೆ ಉಂಟಾಗುವ ಹಾಗೆ ನಮ್ಮ ಸಮಸ್ಯೆಗಳಿಂದ ಹೊರಗೆ ಬರುವುದರ ಮೂಲಕ ನಮಗೆ ಉಪಶಮನ ಆಗುವ ವಿಷಯವನ್ನು ಪಕ್ಕಕ್ಕೆ ತಳ್ಳಿಹಾಕಿ ದೇವರ ನಾಮಕ್ಕೆ ಮಹಿಮೆ ಉಂಟಾಗಬೇಕು ಎಂಬ ಗುರಿಯುಳ್ಳವರಾಗಿರುವಾಗ
ಖಚಿತವಾಗಿಯೂ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ತಕ್ಷಣವೇ ಬರುತ್ತೆ. ಹಾಗಾಗಿ ಇನ್ನು ಮೇಲೆ ನಿಮ್ಮ ಜೀವಿತದಲ್ಲಿ ಯಾವುದೇ ಸಮಸ್ಯೆ ನೀವು ಎದುರಿಸುತ್ತಾ ಇದ್ರೂ ಕೂಡ, ನೀವು ಬಹು ಕಠಿಣವಾದ ಪರಿಸ್ಥಿತಿ ಎದುರಿಸುವಾಗ ಅವುಗಳನ್ನು ದೇವರ ಮುಂದೆ ತೆರೆದಿಡಿರಿ. ಅವುಗಳಿಗಾಗಿ ಪ್ರಾರ್ಥಿಸಿರಿ. ಜೀವವುಳ್ಳ ದೇವರು, ಅದ್ವಿತೀಯ ದೇವರು, ಭೂಮಿ ಆಕಾಶಗಳನ್ನು ಸೃಷ್ಟಿಸಿದ ದೇವರು, ಸರ್ವವನ್ನು ಅರಿತ ದೇವರು ನಮ್ಮ ಪ್ರಾರ್ಥನೆಯನ್ನು ಲಾಲಿಸುವಾತನಾಗಿದ್ದಾನೆ, ನಮ್ಮ ಸಮಸ್ಯೆಗಳನ್ನು ದೃಷ್ಟಿಸುವಾತನಾಗಿದ್ದಾನೆ, ನಮಗೆ ಜಯ ಕೊಡುವ ದೇವರಿದ್ದಾರೆ ಎಂಬುದಾಗಿ ನಂಬಿಕೆಯಿಂದ ಮುಂದೆ ಸಾಗುವಾಗ ನಾವು ಬಿಡುಗಡೆಯನ್ನು ಕಾಣುತ್ತೇವೆ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಿಮಗೋಸ್ಕರ ಬದುಕಬೇಕೆಂದಿರುವಾಗ ಅನೇಕ ಬೆದರಿಕೆಗಳು, ಅನೇಕ ಭಯಭೀತಿಯನ್ನು ನಾವು ಎದುರಿಸಬೇಕಾದಾಗ, ಶತ್ರು ನಮ್ಮೊಂದಿಗೆ ಹೋರಾಡಬೇಕೆಂದು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ತಿರುಗಾಡುತ್ತಿರುವಾಗ, ಯಾವ ಮೂಲೆಯಿಂದ ಯಾವ ಸಮಸ್ಯೆ ಬರುತ್ತದೋ, ಯಾವ ಹೋರಾಟ ಇರುತ್ತದೋ ಎಂದು ಭಯಪಡುವವರಾಗಿರದೆ ಅವುಗಳನ್ನು ನಿಮ್ಮ ಮುಂದೆ ತೆರೆದಿಟ್ಟು ನಮ್ಮ ಪಕ್ಷದಲ್ಲಿ ಹೋರಾಡಿ ಜಯ ಕೊಡುವ ದೇವರಿದ್ದೀರಿ ಎಂಬುದಾಗಿ ನಂಬಿ ಗುರುತಿಸಿ ಪ್ರಾರ್ಥಿಸುವುದಕ್ಕಾಗಿ ನಮಗೆ ಕಲಿಸಿರಿ. ಈ ದಿನ ನಾವು ಎದುರಿಸುವ ಪ್ರತಿ ಹೋರಾಟದಲ್ಲಿ ಜಯ ದಯಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ನಾವು ಪ್ರಾರ್ಥಿಸಬೇಕಾದರೆ 8939731313ಗೆ ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಅನ್ನು ವಾಟ್ಸಪ್ ಮಾಡಿರಿ. ನಿಮ್ಮ ಪರವಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಬೇಕು. ಆವಾಗಲೇ ದೊಡ್ಡ ಕಾರ್ಯಗಳನ್ನು, ದೊಡ್ಡ ಅದ್ಭುತಗಳನ್ನು ದೇವರಿಂದ ನಾವು ಹೊಂದಿಕೊಳ್ತೇವೆ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್, ಶೇರ್ ಮಾಡಿರಿ, ನಿಮ್ಮ ಊರು ಹೆಸರನ್ನು ಟೈಪ್ ಮಾಡಿರಿ. ಕರ್ತನ ಚಿತ್ತ ಇರುವುದಾದರೆ ನಾಳೆ ಮತ್ತೆ ಇದೇ ಸಮಯದಲ್ಲಿ ಲೈವ್ ಆಗಿ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.